ಇವತ್ತು ಕೋಲಾರದಲ್ಲಿ ನಾಯಕರ ಬೆಂಬಲಿಗರು ಅಕ್ಷರಶಃ ಮಾರಾಮಾರಿ ಮಾಡ್ಕೋತಾ ಇದ್ರು. ಅದರಲ್ಲೂ ಯಾವುದೇ ಬೇರೆ ಪಕ್ಷದ ಕಾರ್ಯಕರ್ತರಲ್ಲ, ಬೇರೆ ಬೇರೆ ಪಕ್ಷದ ನಾಯಕರ ಹೊಡೆದಾಟ ಅಲ್ಲ, ಸ್ವಂತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರ ಬೆಂಬಲಿಗರೇ ಪರಸ್ಪರ ಕಿತ್ತಾಡ್ತಾ ಇದ್ರು. ಇಷ್ಟಕ್ಕೂ ಇದಕ್ಕೆ ಏನು ಕಾರಣ ಅಂತೀರಾ? ಅವರ ಫೋಟೋ ಹಾಕಿರಲಿಲ್ಲ, ಅವರ ಲೀಡರ್ಗಳ ಫೋಟೋ ಹಾಕಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಮುನಿಯಪ್ಪ ಮತ್ತು ಕೊತ್ತೂರು ಮಂಜುನಾಥ್ ಏನಿದ್ದಾರೆ ಅವರಿಬ್ಬರ ಬೆಂಬಲಿಗರು ಇವತ್ತು ಅಕ್ಷರಶಃ ಹೊಡೆದಾಡ್ಕೊಂಡಿದ್ದಾರೆ. ಹಾಗಾದರೆ ಹೇಗಿತ್ತು ಕೋಲಾರ, ಅದರ ರಣರಂಗದ ಸ್ಟೋರಿಯನ್ನು ತೋರಿಸ್ತೀನಿ ನೋಡಿ. ಹಿಡಿದು ಕಿತ್ತಾಡ್ತಿದ್ದಾರೆ, ರೋಷಾವೇಶದಲ್ಲಿ ಗುದ್ದಾಡ್ತಿದ್ದಾರೆ. ಈ ಮಾರಾಮಾರಿ ನಡೆದಿದ್ದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ. ಇಲ್ಲಿರೋರೆಲ್ಲ ಇಷ್ಟು ಕೆರಳಿ ಕೆಂಡವಾಗಿರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಕೋಲಾರ ನಗರದ ಡಿಸಿಸಿ ಬ್ಯಾಂಕ್ ಬಳಿ ಇರುವಂತಹ ಕಾಂಗ್ರೆಸ್ ಕಚೇರಿಯಲ್ಲಿ ಚುನಾವಣೆ ಉಸ್ತುವಾರಿಗಳಾದಂತಹ PR ರಮೇಶ್ ಹಾಗೂ ರಾಜ್ಕುಮಾರ್ ನೇತೃತ್ವದಲ್ಲಿ ಬೂತ್ ಮಟ್ಟದ ಏಜೆಂಟರ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ಕಾಂಗ್ರೆಸ್ ಬಹುತೇಕ ಮುಖಂಡರು ಭಾಗವಹಿಸಿದ್ರು. ಆದ್ರೆ ಸಭೆ ಆರಂಭ ಆಗ್ತಾ ಇದ್ದ ಹಾಗೆ ಶಾಸಕ ಕೊತ್ನೂರು ಮಂಜುನಾಥ್, ರಮೇಶ್ ಕುಮಾರ್, MLC ಅನಿಲ್ ಬೆಂಬಲಿಗರು ನಮ್ಮ ನಾಯಕರ ಫೋಟೋವನ್ನ ಫ್ಲೆಕ್ಸ್ ನಲ್ಲಿ ಹಾಕಿಲ್ಲ ಅನ್ನೋ ಕಾರಣಕ್ಕೆ ರೋಚಿಗೆದ್ರು. ಹಾಗೂ ಕಳೆದ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದಂತವರನ್ನ ವೇದಿಕೆಯಲ್ಲಿ ಕೂರಿಸಲಾಗಿದೆ ಅಂತ ತಗಾದೆ ತೆಗೆದ್ರು. ಈ ವೇಳೆ ಮುನಿಯಪ್ಪ ಬೆಂಬಲಿಗ ಊರುಬಾಗ್ಲು ಶ್ರೀನಿವಾಸ್ ಮೇಲೆ ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿಗರಾದ ಅಂಬರೀಶ್, ಅಫ್ಸರ್, ಶಿವಕುಮಾರ್ ಹಲ್ಲೆ ನಡೆಸಿದ್ರು. ಗಲಾಟೆ ಜೋರಾಗಿ ಕೈ ಮಿಲಾಯಿಸಿ ಎರಡು ಗುಂಪುಗಳ ನಾಯಕರು ಪರಸ್ಪರ ಬಡದಾಡ್ಕೊಂಡ್ರು. ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದು ಸಭೆಯಲ್ಲಿದ್ದ ಕಾರ್ಯಕರ್ತರು ಚೆಲ್ಲಾಪಿಲ್ಲಿಯಾದ್ರೆ ಕಚೇರಿಯ ಚೇರ್ಗಳು, ಫ್ಲೆಕ್ಸ್ ಗಳನ್ನ ತೆರವುಗೊಳಿಸಲಾಯಿತು. ಇನ್ನು ಸಭೆಯಿಂದ ಹೊರ ನಡೆದ ಊರುಬಾಗ್ಲು ಶ್ರೀನಿವಾಸ್ ಖಾಸಗಿ ಆಸ್ಪತ್ರೆಗೆ ದಾಖಲಾದ್ರು. ಅಲ್ಲದೆ ನನ್ನ ಮೇಲೆ ಸುಖಾಸುಮ್ಮನೆ ಶಾಸಕ ಮಂಜುನಾಥ್ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಶಾಸಕರು ಮಂಜುನಾಥ್ ಅವರ ಶಿಷ್ಯರು, ಅನಿಲ್ ಅವರ ಶಿಷ್ಯರು ಈ ಮಟ್ಟಕ್ಕೆ ಇವರನ್ನೆಲ್ಲ ಬೆಳೆಸಿ ಜನರ ಮೇಲೆ ಬಿಟ್ಟರೆ ನನ್ನಂಥವನ ಮೇಲೆ ಆಗಿರೋ ಹಲ್ಲೆ ನಾಳೆ ಕಾರ್ಯಕರ್ತರನ್ನ ಹೇಗೆ ನಾವು ಕಟ್ಟೋದು? ಬೇರೆ ಕಾರ್ಯಕರ್ತರನ್ನ ನಮ್ಮ ಕರ್ಕೊಂಡು ಬರೋದು ಹೇಗೆ? ಯಾವ ನಂಬಿಕೆ ಮೇಲೆ ಅವರೆಲ್ಲ ನಮಗೆ ಬರ್ತಾರೆ ಅನ್ನೋದೇ ಭಾಳ ನೋವಾಗಿರೋ ವಿಚಾರ. ಹಲ್ಲೆ ಮಾಡಿ ಮತ್ತು ನಮ್ಮ ವಾಯ್ಸನ್ನು ತಡೆದು ರಾಜಕಾರಣ ಮಾಡ್ತೀವಿ, ನಮ್ಮನ್ನು ಓಡಿಸ್ತೀವಿ, ಬೈತೀವಿ ಅಂದರೆ ಅದು ಸಂಸ್ಕೃತಿ ಒಳ್ಳೆಯದಲ್ಲ. ಇನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ, ಭಿನ್ನಾಭಿಪ್ರಾಯ, ಗಲಾಟೆ ಇದೇ ಮೊದಲನೇನಲ್ಲ. ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ನಲ್ಲಿರುವ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗುವುದು ರಾಜಕೀಯ ಸಂಪ್ರದಾಯದಂತಾಗಿ ಹೋಗಿದೆ. ಅದರಲ್ಲೂ ಕಳೆದ ಹಲವು ವರ್ಷಗಳಿಂದ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣದ ಮಧ್ಯೆ ಗುಂಪುಗಾರಿಕೆ, ಗಲಾಟೆ, ಮುಸ್ಕಿನ ಗುದ್ದಾಟ ನಡೀತಾನೆ ಇದೆ. ಈ ಮಧ್ಯೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ಮತ್ತೆ ಸಚಿವ ಮುನಿಯಪ್ಪ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮತ್ತೆ ಆಕ್ಟಿವ್ ಆಗಿರುವ ಕೋಲಾರ ಕಾಂಗ್ರೆಸ್ನ ಬಣ ರಾಜಕೀಯ ಹಾಗೂ ಗುಂಪುಗಾರಿಕೆ ಇಂದಿನ ಮಾರಾಮಾರಿಗೆ ಸಾಕ್ಷಿಯಾಗಿದೆ. ಸುಮಾರು 3 ಗಂಟೆಗಳ ಕಾಲ ನಡೆದಂತಹ ಸಭೆಯುದ್ದಕ್ಕೂ ಗೊಂದಲ, ಗಲಾಟೆ, ಮಾರಾಮಾರಿಯಲ್ಲೇ ಅಂತ್ಯ ಆಗಿದೆ. ಸಭೆ ಮಧ್ಯೆ ಹೊರ ನಡೆದಂತ ಮಂಜುನಾಥ್ ಬೆಂಬಲಿಗ ಶಿವಕುಮಾರ್ ನಮ್ಮ ನಾಯಕರ ಫೋಟೋ ಹಾಕಿಲ್ಲ, ಹಾಗಾಗಿ ಗಲಾಟೆ ಆಗಿದೆ ಅಂತ ಕಾರ್ನಲ್ಲೇ ಹೊರಟು ಹೋದ್ರು. ಸಭೆಗೆ ಆಗಮಿಸಿದ್ದ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿಗಳಾದ PR ರಮೇಶ್ ಹಾಗೆ ರಾಜ್ಕುಮಾರ್ ಮಾತ್ರ ವರಿಷ್ಠರಿಗೆ ವರದಿ ನೀಡಲಾಗುತ್ತೆ, ಎಲ್ಲರೂ ಒಂದಾಗ್ತೀವಿ ಅಂತ ತೇಪೆ ಹಾಕಿದ್ರೆ ಅತ್ತ ಕೊತ್ತೂರು ಮಂಜುನಾಥ್ ಬೆಂಬಲಿಗ ಅಂಬರೀಶ್ ಪಕ್ಷ ವಿರೋಧಿಗಳನ್ನ ವೇದಿಕೆ ಮೇಲೆ ಕೂರಿಸಿದ್ದೇ ತಪ್ಪು,
ನಮ್ಮ ನಾಯಕರ ಫೋಟೋಗಳನ್ನ ಫ್ಲೆಕ್ಸ್ ನಲ್ಲಿ ಹಾಕದೆ ತಪ್ಪು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇಲ್ಲ ಅವ್ರು ಫಸ್ಟ್ ಹೊಡೆಯೋಕೆ ಬಂದ್ರು, ನೀವು ಬಂದಿರ್ಲಿಲ್ಲ. ನೀವು ಬರೋಕ್ ಮೊದಲು ಒಂದು ಗಲಾಟೆ ಆಗಿತ್ತು. ನೀವು ಪತ್ರಕರ್ತರು ಬರೋದಕ್ಕೆ ಮೊದಲು ಕೂಡ ಶಿವಣ್ಣ ಅವ್ರನ್ನ ಹೊಡೆಯೋಕೆ ಬಂದಿದ್ದ. ಊರುಬಾಗಿಲು ಶ್ರೀನಿವಾಸ್ ಅವರು ಶಿವಣ್ಣ ಅವ್ರನ್ನ ಹೊಡೆಯೋಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವನ್ನೇ ಹೊಡೆದಿಲ್ಲ ನಾವು. ನೀವು ಪಾರ್ಟಿಗೆ ದ್ರೋಹ ಮಾಡಿದ್ದೀರಿ, ನೀವು ಚುನಾವಣೆಯನ್ನು ಪಾರ್ಟಿಗೆ ಮಾಡಿಲ್ಲ. ಹಾಗಾಗಿ ನೀವು ಪಕ್ಷದಿಂದ ಪಾರ್ಟಿಯಿಂದ ಆಫೀಸಿಂದ ಆಚಾರ್ಯ ಅಂತ ಹೇಳಿದ್ದಷ್ಟೇ ಹೊರತು ಯಾರು ಅಲ್ಲೇ ಮಾಡಿಲ್ಲ. ನಮ್ಗೆಲ್ಲರೂ ಕೂಡ ಒಂದು ಯಾರು ಪಕ್ಷಕ್ಕೆ ವಿರೋಧ ಮಾಡಿದ್ರೆ ಅವ್ರಿಗೆ ವಿರೋಧ ಮಾಡಿದ್ದೀವಿ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗ್ತಾ ಇರೋ ಬೆನ್ನಲ್ಲೇ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಹಾಗೂ ಗುಂಪುಗಾರಿಕೆ ಸ್ಫೋಟಗೊಂಡಿದೆ. ಜಿಲ್ಲಾ ಕಾಂಗ್ರೆಸ್ಗೆ ಇದು ಹೊಸದಲ್ಲವಾದರೂ ಕೂಡ ಇದೇ ಗುಂಪುಗಾರಿಕೆ ಬಣ ರಾಜಕೀಯಕ್ಕೆ ಹಲವು ನಾಯಕರು ಮೂಲೆ ಗುಂಪಾಗಿದ್ದಾರೆ. ಕೋಲಾರದಲ್ಲಿ ತಂತ್ರ ಕುತಂತ್ರಗಳಿಂದಲೇ ಕಾಂಗ್ರೆಸ್ ನೆಲಕಚ್ಚಿದ್ದನ್ನ ಮರೆಯುವಂತಿಲ್ಲ. ರಾಜೇಂದ್ರ ಸಿಂಹ, TV9 ಕೋಲಾರ.